ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಿಂದ ನಮಗೆ ಕೊಟ್ಟಂಥ ಹೊಸ ನೂತನ ದಿನಗಳಿಗಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿನ ಕರ್ತನು ನಮ್ಮನ್ನು ಪ್ರೀತಿಪೂರ್ವಕವಾದ ವಾಗ್ದಾನಗಳು ದೇವರು ನಮ್ಮನ್ನು ಮಾಡುತ್ತಾನೆ. ನಮ್ಮನ್ನು ಪ್ರೀತಿಸುವುದರಿಂದ ಪ್ರೀತಿಪೂರ್ವಕವಾದ ವಾಗ್ದಾನ ದೇವರು ನಮಗೆ ಮಾಡಿ ಬಲಪಡಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನದ ವಾಕ್ಯ ಹೋಶೇಯ 14ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೋ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳಿದೆ, ಆಮೇನ್. ಇಸ್ರಾಯೇಲೇ ಅಂದರೆ ದೇವರ ಮಕ್ಕಳೇ, ನೀನು ಹಿಂದಿರುಗು, ದೇವರಾದ ಯೆಹೋವನನ್ನು ಸೇರಿಕೋ. ಹಿಂದಿರುಗು. ಎಲ್ಲನ ಮರ್ತಿದ್ದೀಯಾ, ಬಿಟ್ಟಿದ್ದೀಯಾ, ಮತ್ತೆ ಬಿಟ್ಟು ಹೋಗಿದ್ದೀಯಾ, ಮರ್ತಿದ್ದೀಯಾ, ದೇವರ ವಾಕ್ಯವನ್ನು ಮರ್ತಿದ್ದೀಯಾ, ದೇವರ ಆ ಆಶೀರ್ವಾದಗಳು, ದೇವರ ದಯೆಯು, ದೇವರ ಪ್ರೀತಿಯನ್ನು ಮರ್ತಿದ್ದೀಯಾ, ದೇವರ ಕಾರ್ಯಗಳನ್ನು ಮರ್ತಿದ್ದೀಯಾ? ಅದಕ್ಕಾಗಿ ನೀನು ದೇವರ ಕಡೆಗೆ ತಿರುಗಿಕೋ, ಮತ್ತು ಯೆಹೋವನ ಕಡೆಗೆ ತಿರುಗಿಕೋ. ನಿನ್ನ ಅಪರಾಧಗಳಿಂದಲೇ ನೀನು ಮುಗ್ಗರಿಸಿ ಬಿದ್ದಿ. ನೀನೇನೇನು ತಪ್ಪು ಮಾಡ್ತೀಯೋ ಅದರಿಂದ ನೀನು ತಲೆ ತಗ್ಗಿಸ್ಕೊಂಡಿದ್ದೀಯಾ. ನೀನು ದೇವರನ್ನು ಕೆಲವು ಪ್ರಾರ್ಥನೆ ಮರೆತಿದ್ದೀಯಾ. ಪ್ರಾರ್ಥನೆ ವಿಚಾರದಲ್ಲಿ ನಿನಗೆ ಒಂದು ಪ್ರಾರ್ಥನೆ ಮತ್ತು ದೇವರ ಮೇಲೆ ನಿನಗೆ ಭರವಸೆ ಇಲ್ಲದರಿಂದ ನೀನು ಬಿದ್ದೋಗಿದ್ದಿ. ಅದಕ್ಕಾಗಿ ದೇವರು ಹೇಳ್ತಾನೆ, ನೀನು ಯೆಹೋವನ ಕಡೆಗೆ ತಿರುಗಿಕೋ, ಯೆಹೋವನನ್ನು ಸೇರಿಕೋ, ಮತ್ತೆ ಪ್ರಾರ್ಥನೆಗೆ ಬಂದು ಮೊಣಗಾಲು ಹಾಕು. ಹಲ್ಲೆಲೂಯಾ. ಪಶ್ಚಾತ್ತಾಪದ ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ. ಹಲ್ಲೆಲೂಯಾ. ಪಶ್ಚಾತ್ತಾಪದ, ದೇವರೇ ನಾನು ತಪ್ಪು ಮಾಡಿದ್ದೀನಿ, ನಾನೆಲ್ಲೋ ಪ್ರೇಯರಲ್ಲಿ ಪ್ರಾರ್ಥನೆಯನ್ನು ಬಿಟ್ಟಿದ್ದೀನಿ, ಮತ್ತು ನಾನು ದೇವರೇ ಇಂಥ ಕಷ್ಟಗಳು ಪಡ್ತಾ ಇದ್ದೀನಿ, ನನ್ನ ಕ್ಷಮಿಸು. ಪಶ್ಚಾತ್ತಾಪ. ದೇವರೇ, ಇನ್ನೊಂದು ಸಾರಿ ಇಂಥ ತಪ್ಪುಗಳು ಮಾಡೋದಿಲ್ಲ, ಇನ್ನೊಂದು ಸಾರಿ ನಾನು ಕೆಟ್ಟತನಕ್ಕೆ ಹೋಗೋದಿಲ್ಲ, ನಾನು ಒಳ್ಳೆಯದನ್ನೇ ಮಾಡುತ್ತೀನಿ, ನಿನ್ನನ್ನು ನಂಬುತ್ತೀನಿ, ಪ್ರಾರ್ಥಿಸುತ್ತೀನಿ, ನನಗೆ ಸಹಾಯ ಮಾಡು. ಹಲ್ಲೆಲೂಯಾ. ದೇವರು ಆತನು ಪ್ರೀತಿಪೂರ್ವಕವಾದ ವಾಗ್ದಾನಗಳು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಹಿಂದಿರುಗಿ ಆತನಿಗೆ ನಮ್ಮ ಅಪರಾಧಗಳನ್ನು ಏನು ಮಾಡಬೇಕಂತ ಸಂಪೂರ್ಣವಾಗಿ ನಿವಾರಣೆ ಮಾಡಿಯಪ್ಪ, ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು ಎಂಬುದಾಗಿ ದೇವರನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿದೆ. ಸ್ತೋತ್ರ. ಅಪ್ಪ, ನನ್ನ ಅಪರಾಧಗಳನ್ನು ಮನ್ನಿಸು, ನನ್ನಲ್ಲಿದ್ದ ಒಳ್ಳೆತನನ್ನು ಅಂಗೀಕರಿಸು, ನನ್ನ ಸ್ತೋತ್ರಕ್ಕೆ ನೀನೇ ಅರ್ಹನಾಗಿರು, ನನ್ನ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಂಡಾಗ ಆತನು ಪ್ರೀತಿಪೂರ್ವಕವಾದ ವಾಗ್ದಾನಗಳನ್ನು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ನೀನೇ ಆಧಾರವು ಎಂಬುದಾಗಿ ದೇವರ ಕಡೆಗೆ ಆತನ ಕರುಣೆಗಾಗಿ ನಾವು ಕರುಣಿಸು ಎಂಬುದಾಗಿ ನಾವು ಬೇಡಿಕೊಳ್ಬೇಕು, ಮತ್ತು ಆತನ ಮುಂದೆ ನಾವು ಹರಕೆ ಮಾಡಿಕೊಳ್ಬೇಕು. ಆತನನ್ನು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕು. ಬಲಪಡಿಸುವನಾಗಿದ್ದಾನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಪ್ರತಿದಿನ ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಆತನ ಕಡೆಗೆ ಮನಸ್ಸು ತಿರುಗಿಸಿಕೊಂಡು ಬೇಡಿಕೊಳ್ಳುವುದಾದರೆ